ಒತ್ತಡದಿಂದ ಬರ್ಲಿಕ್ಕೆ ಆಗಿರಲಿಲ್ಲ. ಭಾಗ್ಯವಂತರು ಪದೇ ಪದೇ ನಮ್ಮೂರಿಗೆ ಬರ್ಬೇಕಂತ ಮಾಡ್ತಾರೆ. ಅದು ಇವತ್ತು ವಿವಿಧ ಕಾರ್ಯಕ್ರಮಗಳ ಚಾಲನೆ ಕೊಡೋಕೆ ನನ್ನಂತ ಸಂದರ್ಭದಲ್ಲಿ ತಾವೆಲ್ಲರೂ ಬಹಳ ಆತ್ಮೀಯವಾಗಿ ಸತ್ಕಾರ ಸನ್ಮಾನ ಮಾಡಿದರೆ ಈ ಕಾರ್ಯಕ್ರಮದಲ್ಲಿ ಶಕ್ತಿ ಸಹಕಾರ ಸಂಘದ ಅಧ್ಯಕ್ಷರಾದ ಜಯಗೌಡ ಪಾಟೀಲ್ ಅವರಿದ್ದಾರೆ, ರವಿ ಅವರಿದ್ದಾರೆ. ಇದು ಅನೇಕ ನಮ್ಮ ಅಧಿಕಾರಿಗಳು, ಗ್ರಾಮದ ನಾಯಕರು ಎಲ್ಲ ಜನ ಭಾಗವಹಿಸ್ತಾರೆ. ವಿಶೇಷವಾಗಿ ಎಲ್ಎಸ್ಸಿ ಲಕ್ಕನ ಜಾರಕಿಹೊಳಿ ಅವರ ಅವನ ಆಗಿರುತ್ತ ಈ ದೇವಸ್ಥಾನದ ಸಮುದಾಯ ಭವನ ಉದ್ಘಾಟನೆ ಇರ್ಬೋದು, ಅಂಬೇಡ್ಕರ್ ಪುತ್ಥಳಿಯ ಒಂದು ಸ್ಥಾಪನೆ ಮಾಡಿರ್ಬೋದು, ಮತ್ತು ಪಂಚಾಯತಿಯಲ್ಲಿ ಹಲವಾರು ವಿಚಾರಗಳನ್ನ ಹೇಳುವಂತ ಪ್ರಯತ್ನ ಆಗಿದೆ. ಕೆಬಿ ನ್ಯೂಸ್ ಇರ್ಬೋದು, ಆಮೇಲೆ ರಸ್ತೆಗಳಿರ್ಬೋದು, ಮತ್ತು ಸರ್ಕಾರಿ ಶಾಲೆಗಳ ಕಟ್ಟಡ ಇರ್ಬೋದು. ಸೊ ಹಲವಾರು ಬೇಡಿಕೆಗಳನ್ನ ಈ ಬಂಧದಲ್ಲಿ ತಾವು ನಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡಿದರೆ ಅವೆಲ್ಲ ಹಂತ ಹಂತವಾಗಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಸಮಯ ಬೇಕಾಗ್ತದೆ. ಇಲ್ಲಿವರೆಗೆ ನಮಗೆ ನೇರವಾಗಿ ನಿಮ್ಮ ಊರಿಗೆ ಬರುವಂತ ಅವಕಾಶಗಳ ಬಹಳಷ್ಟು ಕಡಿಮೆ. ಮೊನ್ನೆ ನಡೆದಂತ ಘಟನೆಯಿಂದ ಈಗ ಅನಿವಾರ್ಯವಾಗಿ ನಾವು ನಿಮ್ಮ ಊರಿಗೆ ಬರಲೇಬೇಕು, ನಿಮ್ಮ ಸಮಸ್ಯೆಗಳನ್ನ ಕೇಳಲೇಬೇಕು, ಪರಿಹಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ. ನಮ್ಮ ರವಿವಾರ ಹೇಳಿದ್ರೆ ವಿಶೇಷವಾಗಿ ನಮ್ಮ ಸರ್ಕಾರಿ ನಮ್ಮ ಆಡಳಿತ ಬಂದ ಮೇಲೆ ಯಾವ ರೀತಿ ನಾವು ಸೇವೆ ಮಾಡ್ತಾ ಇದ್ದೀವಿ ಜನರಿಗೆ, ಮುಂಚೆ ಯಾವ ರೀತಿ ಇತ್ತು, ಈಗ ಯಾವ ರೀತಿ ರೈತರಿಗೆ ಸೇವೆ ಸಿಕ್ಕದಂತ ಹೇಳಿದರೆ ಬಹುಶಃ ನಿಮ್ಮೂರಲ್ಲಿ ಅದು ಯಾವ ಅನುಭವ ಆಗಿದೆ ಗೊತ್ತಿಲ್ಲ ನನಗೆ. ಏನಾದಾಗಿದೆ ಬದಲಾವಣೆ ಆಗಿದೆ ನಡೆಸ್ತಾರೆ ಹೇಳಿದ್ರೆ ಸಹಕಾರಿ ಸಂಘ ಇದ್ದಿತ್ತು ಮುಂಚೆ 3 ತಿಂಗಳ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಅಂತ ಬದಲಾವಣೆ ನೀವು ಹೇಳ್ಬೇಕಾಗಿದೆ ಅಂತ